ಆರ್ಥಿಕ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಆದರೆ ರಾಜ್ಯಪಾಲರ ಭಾಷಣದಲ್ಲಿ, ಮೊನ್ನೆ ಮಾಡಿದಂಥ ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದ ಆರ್ಥಿಕತೆಯನ್ನ $1 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ರೂಪಿಸಲು ಸಮಗ್ರ ಹಾಗೂ ಸಮರ್ಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ ಅಂತ ಹೇಳಿದ್ದಾರೆ. ಅವ್ರ ಪ್ರೊಜೆಕ್ಷನ್ಸ್ ಪ್ರಕಾರನೇ ಮ್ಯಾಕ್ಸಿಮಮ್ ನಾವು ರೀಚ್ ಆದ್ರೆ 43 ಲಕ್ಷ ಕೋಟಿ, ಅಂದ್ರೆ 500 ಬಿಲಿಯನ್. ಅವ್ರ ಟಾರ್ಗೆಟ್ಗಿಂತ 50% ಕೆಳಗಡೆ ಬರುವಂತ ಪ್ರೊಜೆಕ್ಷನ್ ಅವರೇ ಕೊಟ್ಟಿದ್ದಾರೆ. ಆದ್ರೆ ರಾಜ್ಯಪಾಲರ ಕೈಯಲ್ಲಿ 1 ಟ್ರಿಲಿಯನ್ ಎಕಾನಮಿಯನ್ನ ರೀಚ್ ಮಾಡ್ತೀವಿ ಅಂತ ಸುಳ್ಳನ್ನ ಹೇಳ್ಸಿರುವಂತ ಕೆಲಸವನ್ನ ಮೊನ್ನೆ ಮಾಡಿದ್ದಾರೆ. ಇವತ್ತು ನಮಗೆ ಬರ್ತಾ ಇರೋ ಎಕಾನಮಿಯಲ್ಲಿ ಬಜೆಟ್ ಅಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏರಿಯುವಂಥದ್ದು 66% ರೆವೆನ್ಯೂ ಇವತ್ತು ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಸೇವಾ ವಲಯದಿಂದ 66% ರೆವೆನ್ಯೂ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಕೃಷಿ ವಲಯದಿಂದ ಕೇವಲ 14% ನಮ್ಮ ರಾಜ್ಯದ ಒಟ್ಟು ರೆವೆನ್ಯೂ ಬರ್ತಾ ಇರುವಂತದ್ದು ಅಂತ ಸಹ ಹೇಳಿದ್ದಾರೆ. ಕೈಗಾರಿಕಾ ವಲಯದಿಂದ 20% ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ ಎಕಾನಮಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂದ 20% ನಮ್ಮ ರಾಜ್ಯದ ಒಂದು ಆರ್ಥಿಕತೆ ಬರ್ತಾ ಇದೆ ಅಂತ ಬಜೆಟ್ ಅಲ್ಲಿ ಅವ್ರು ಹೇಳಿರುವಂತದ್ದು. ಇದರಲ್ಲಿ ಕೃಷಿ ವಲಯ 14% ಬಜೆಟ್ ಇದ್ರೂ ಸಹ 56%ಕ್ಕೂ ಹೆಚ್ಚು ಜನ ಇವತ್ತು ಕೃಷಿಕರು ನಮ್ಮಲ್ಲಿ ಕೃಷಿ ಅವಲಂಬಿತರಾಗಿ ರಾಜ್ಯದ ಜನತೆ ಇರುವಂತದ್ದು. ಅಂದ್ರೆ ಹತ್ರ 4 ಕೋಟಿಗೂ ಹೆಚ್ಚು ಜನ ಇವತ್ತಿಗೂ ಕೃಷಿಯನ್ನೇ ನಂಬ್ಕೊಂಡಿರುವಂತದ್ದು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದಂತಹ ಯಡಿಯೂರಪ್ಪ ಸಾಹೇಬರು ಮೊದಲನೇ ಬಾರಿಗೆ ಕೃಷಿ ಬಜೆಟ್ ಅನ್ನ ಮಂಡಿಸಿದ್ರು. ನಾವು ಬಂದಾದ್ಮೇಲೆ ಇದು 3ನೇ ಬಜೆಟ್ ಅಧಿವೇಶನದಲ್ಲಿ, ನಾನು ಮೊದಲನೇ ಬಾರಿ ಶಾಸಕನಾಗಿ ಆಯ್ಕೆ ಆದ ನಂತರ 3ನೇ ಬಜೆಟ್ ಅಧಿವೇಶನದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ನಾವು ಅನ್ಕೊಂಡಿದ್ವಿ ಬಡವರ ಪರವಾದಂತ ಬಜೆಟ್, ಬಡವರ ಪರವಾಗಿ ಅವ್ರು ಮಂಡಿಸ್ತಾರೆ ಬಜೆಟ್ ಅನ್ನ ಅಂತ. ನಾನು ಸಹ ಒಬ್ಬ ಯುವಕನಾಗಿ ಅತಿ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡು ಈ 3ನೇ ಬಜೆಟ್ಗೆ ಬಂದೆ. ಕಂಟಿನ್ಯೂಸ್ ಆಗಿ ಸಾಹೇಬ್ರೆ ಏನು ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿರುವಂತಹ ಪ್ರತಿ ಬಜೆಟ್ ಅಲ್ಲಿ ಇವತ್ತು ಅವ್ರು ಜಸ್ಟಿಫೈ ಮಾಡ್ತಿರುವಂತದ್ದು ಅವ್ರ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದಂತ ಗ್ಯಾರಂಟಿ ಸ್ಕೀಮ್ಗಳಿಗೆ ಬಿಟ್ಟು ಏನು 52,000 ಕೋಟಿ, ಅಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳನ್ನ ನಾವು ಅನುದಾನ ಕೇಳಕ್ಕೆ ನಮ್ಮ ಮಾನ್ಯ ನಾಯಕರಾಗಿರುವಂತಹ ಅಶೋಕ್ ಸಾಹೇಬ್ರ ಜೊತೆ ಹೋದಾಗ ಪ್ರತಿ ಕ್ಷೇತ್ರಕ್ಕೆ ನೇರವಾಗಿ ಬಜೆಟ್ ಅಲ್ಲೇ ಅಕೌಂಟ್ಗೆ 250 ಕೋಟಿ ಬರುತ್ತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ನಾವು ಸಹ ಬಂದ್ಮೇಲೆ 3 ಬಜೆಟ್ ಆಯ್ತು, 2 ವರ್ಷ ಆಯ್ತು ಸರ್. ಹೊಸದಾಗಿ 72-74 ಜನ ಆಯ್ಕೆ ಆಗಿದ್ದೀವಿ. ಇನ್ 3 ವರ್ಷ ಇದೆ. ಈ ಬಜೆಟ್ ಅಲ್ಲಾದ್ರೂ ಏನಾದ್ರೂ ದೊಡ್ಡ ಗಾತ್ರದ ಏನಾದ್ರೂ ಅನೌನ್ಸ್ಮೆಂಟ್ಸ್ ಮಾಡ್ತಾರೆ, ಯಾವ್ದಾದ್ರು ಗುದ್ಲಿ ಪೂಜೆಗಳು ಮಾಡೋಣ, ಹೊಸ ಕೊಡುಗೆಯನ್ನ ನಮ್ಮ ಕ್ಷೇತ್ರಗಳಿಗೆ ನಮ್ಮ ಜಿಲ್ಲೆಗೆ ತಗೊಂಡೋಗೋಣ ಅಂತ ಹೇಳಿ ನಾವು ಕಾಯ್ತಾ ಇದ್ವಿ. ಆದ್ರೆ ಸಾಮಾನ್ಯ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಯಾವುದೇ ಹೊಸ ಯೋಜನೆಯನ್ನ 3ನೇ ಬಜೆಟ್ ಅಲ್ಲೂ ಸಹ, ಈ ಸರ್ಕಾರದ 3ನೇ ಬಜೆಟ್ ಅಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ಯಾವುದು ಮಂಡಿಸಿಲ್ಲ. ಅವರ ಗ್ಯಾರಂಟಿಗಳ ಅನುಷ್ಠಾನ ಬಿಟ್ರೆ ಬಡವರ ಪರವಾಗಿ ಬಡವರ ಕಲ್ಯಾಣಕ್ಕೋಸ್ಕರ ಒಂದೇ ಒಂದು ಕಾರ್ಯಕ್ರಮ, ಅವರೇನು ಭಾಗ್ಯಗಳು ಅಂತ ಹೇಳಿ 5 ವರ್ಷದ ಸರ್ಕಾರ ನಡೆಸಿದ್ರು. ಈ ಸತಿನೂ ಕೃಷಿ ಭಾಗ್ಯ ಅಂತ ಅನೌನ್ಸ್ ಮಾಡಿದ್ದಾರೆ. ಕೃಷಿ ಭಾಗ್ಯದಲ್ಲಿ ರೈತರಿಗೆ ಏನ್ ಕೊಡ್ತಾ ಇದ್ದೀರಾ? ಕೇವಲ ಕೃಷಿ ಹೊಂಡ ಬಿಟ್ರೆ ಕೃಷಿ ಭಾಗ್ಯದಲ್ಲಿ ರೈತರಿಗೆ, ರೈತರ ಮಕ್ಕಳಿಗೆ, ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಸರ್ಕಾರ ಏನು ಕೊಡ್ತಾ ಇಲ್ಲ. 4 ಕೋಟಿ ಜನಸಂಖ್ಯೆ ಹೊಂದಿರುವಂತ ರೈತರಿಗೆ ಈ ಸರ್ಕಾರದ ಕೊಡುಗೆ ಕಳೆದ 3 ವರ್ಷಗಳ ಬಜೆಟ್ ಅಲ್ಲಿ ಮತ್ತು ಈ ಬಜೆಟ್ ಅಲ್ಲೂ ಸಹ ಶೂನ್ಯ. ಇದ್ರ ಜೊತೆಗೆ ನಾನು ಸರ್ಕಾರದ ಈ ಬಜೆಟ್ ಅನ್ನ ಓದುವಾಗ ತುಂಬಾ ಅದ್ಭುತವಾಗಿ ಅವರು ಒಂದು 6 ಅಭಿವೃದ್ಧಿ ಆಯಾಮಗಳನ್ನ ಗುರುತಿಸಿ ನಾವು ಕಾರ್ಯಕ್ರಮಗಳನ್ನ ಹೊರಡಿಸಿದೀವಿ ಅಂತ ಹೇಳಿದ್ದಾರೆ. 6 ಆಯಾಮ ಗುರುತಿಸಿರುವಂತದ್ದು. ಮೊದಲನೇ ಆಯಾಮ ಕಲ್ಯಾಣ ಕಾರ್ಯಕ್ರಮಗಳು, ಅಂದ್ರೆ ಗ್ಯಾರಂಟಿಗಳು. ಅವ್ರ ಅಜೆಂಡಾ ಕ್ಲಿಯರ್ ಇದೆ. ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ವಿ ಆ ಗ್ಯಾರಂಟಿಗಳನ್ನ ಕೊಡ್ತೀವಿ. ಗ್ಯಾರಂಟಿಗಳು ಘೋಷಣೆ ಮಾಡಿದ್ದವರು ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಎರಡನೇದು ಕೇಳಿದ್ದಾರೆ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಆಯವ್ಯಯ. ಈ ಬಜೆಟ್ ಕೃಷಿಕರಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅಂತ ಹೇಳಿದ್ದಾರೆ. ಕೃಷಿಯಲ್ಲಿ ಒಂದು ಮುಖ್ಯವಾಗಿ ಹೇಳಿರುವಂತದ್ದು, ಪ್ರತಿದಿನ 1 ಕೋಟಿ ಲೀಟರ್ ಹಾಲನ್ನ KMF ತಗೊಂತಾ ಇದೆ ಅಂತ ಹೇಳಿ ಬಜೆಟ್ ಅಲ್ಲೂ ಹೇಳಿದ್ದಾರೆ ಮತ್ತು ರಾಜ್ಯಪಾಲರ ಭಾಷಣದಲ್ಲೂ ಹೇಳಿದ್ದಾರೆ. ನಾನು ಈ ಮೂಲಕ KMFಗೆ ಹಾಗೂ ಪಶುಸಂಗೋಪನಾ ಹಾಗೂ ಕೃಷಿ ಇಲಾಖೆಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇವತ್ತು ರೈತರು ಹೆಮ್ಮೆಯಿಂದ ಸ್ವಾವಲಂಬಿಯಾಗಿ ಯಾರೋ ಮನೆಗೆ ಕೂಲಿ ಆಳುಗಳಾಗಿ ಹೋಗದೆ ಅವ್ರ ಮನೆಯಲ್ಲಿದ್ದಾರೆ ಅಂದ್ರೆ ಅದು KMF ನಿಂದ ಅವ್ರು ತಗೊಂತಾ ಇರೋ ಹಾಲಿಂದ ಮತ್ತು ಸರ್ಕಾರ ಕೊಡ್ತಿರುವಂತ 4 ರೂಪಾಯಿ ಪ್ರೋತ್ಸಾಹದಿಂದ. ಇದು ಬಿಟ್ರೆ 5 ರೂಪಾಯಿ, ಇದು ಬಿಟ್ರೆ
ಯಾವುದೇ ಕಾರಣಕ್ಕೂ ಕೃಷಿಕರಿಗೆ ಈ ಬಜೆಟ್ ಅಲ್ಲಿ ಏನು ಕೊಟ್ಟಿಲ್ಲ. ಕೃಷಿ ಯಂತ್ರೋಪಕರಣಗಳ ಬಗ್ಗೆ